ರಾಹುಲ್ ಗಾಂಧಿ ಅವರು ನಮಗೆಲ್ಲ ಇನ್ಫಾರ್ಮೇಶನ್ ಪ್ರಕಾರ ನಾಳೆ ಬರ್ತಾರೆ. ನಾಳೆ ಬಂದ್ಮೇಲೆ ಒಂದ್ 2-3 ದಿನದಾಗ ಅವರು ಸೋಮವಾರ ಮಂಗಳವಾರದೊಳಗೆ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಅವರಿಗೂ ಮತ್ತು ಕಾಂಗ್ರೆಸ್ ಅಧ್ಯಕ್ಷರಾದ ಹರಿಪ್ರಸಾದ್ ಅವ್ರು ಕರೆದು ಮಾತಾಡಿ ಫೈನಲೈಸ್ ಮಾಡ್ತಾರೆ ಅಂತ ಎಲ್ಲಾನು ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಸರ್, ಈಗ ನೀವು ಆಕಾಂಕ್ಷಿ ಇದ್ದೀರಾ? ಸರ್, ಈ ಕ್ಯಾಬಿನೆಟ್ ಅಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ಅನಿಸ್ತಾ ಇದೆ? ಆಸೆ ಇದ್ದೇ ಇದೆ. ಅವಾಗಿಂದ ನಾನು ಮಿನಿಸ್ಟರ್ ಆಗಬೇಕು ಅಂತ ಪ್ರೋಗ್ರಾಮ್ ಓಡ್ತಾನೆ ಇದ್ದೀನಿ. ಇನ್ನ ಆಗಿಲ್ಲ. 100% ಈ ಸರಿ ಆಗ್ತೀನಿ ಅಂತ ನಾನು ನೆನ್ಸ್ಕೊಂಡಿದ್ದೀನಿ. ನಾನು ಹೇಳೋದೇನಂದ್ರೆ, ನಮ್ಮ ನಾಯಕರೊಳಗೆ ಬರೀ ಜಾತಿ ನೋಡಕ್ ಹೋಗ್ಬೇಡಿ. ಪಕ್ಷದಾಗೆ ನಿಷ್ಠೆಯಿಂದ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷದ ಸೇವೆ ಎಷ್ಟೇ ಮಾಡಿದ್ದಾರೆ ಅದನ್ನು ಮೊದಲು ಪ್ರಾತಿನಿಧ್ಯ ಕೊಡಿ, ಆಮೇಲೆ ಜಾತಿ ಕೊಡಿ ಅಂತ ನಂದು ಅಭಿಪ್ರಾಯ. ಸರ್, ಬೆಳಗಾವಿ ಪ್ರಾಂತ್ಯದಲ್ಲಿ ತಮ್ಗೆ ಅವಕಾಶ ಸಿಗುತ್ತಾ ಅಂತ? ಯಾಕಂದ್ರೆ ಅನೇಕರು ಅಲ್ಲಿ ಇದಾರೆ. ಇಲ್ಲ, ನಾನು ಎಲ್ಲಾರ್ಕಿಂತ ನಾನೇ ಸೀನಿಯರ್ ಇದ್ದೀನಿ. ಬೆಳಗಾಂ ಜಿಲ್ಲೆಗೆ ಅಲ್ಲಿ ರಾಜ್ಯದಾಗ ಕೂಡ ಕಾಂಗ್ರೆಸ್ ಪಕ್ಷದಾಗ ನಾನೇ ಸೀನಿಯರ್ ಇದ್ದೀನಿ. ಈಗ ಆಗಿರೋ ಎಲ್ಲ ಮಂತ್ರಿಗಳಕ್ಕಿಂತ ನಾನೇ ಸೀನಿಯರ್. ಹಂಗೆ ನೋಡಬಹುದು. ಅವರೆಲ್ಲ ಬೇರೆ ಮಂತ್ರಿಗಳು ನಾನು ಹಂಗೆ ಹಿಂಗೆ ಅಂತ ಹೇಳ್ಕೋಬಹುದು. ನಾವು ಕಾಂಗ್ರೆಸ್ ವಿದ್ಯಾರ್ಥಿ ನಾನು, ರಾಮಲಿಂಗಾರೆಡ್ಡಿ, ಎಚ್.ಎಂ. ರೇವಣ್ಣ, ಹರಿಪ್ರಸಾದ್ ಅವರು ನಾವೆಲ್ಲ ಒಟ್ಟಿಗೆ ವಿದ್ಯಾರ್ಥಿ ನಾಯಕರಿಂದ ಇನ್ನು ಮುಂದೆ ಬಂದು ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಆಗಿದ್ವಿ. ಚಂದ್ರೇಗೌಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ರು, ಆಮೇಲೆ ರಘುಪತಿ ಇದ್ರು, ಆಮೇಲೆ ಜಾರ್ಜ್ ಇದ್ರು, ಹರಿಪ್ರಸಾದ್, ಎಲ್ಲರ ಜೊತೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಅವಾಗಿಂದ ಬಂದಿದ್ವಿ. ದೇವರಾಜ ಟೈಮ್ನಾಗೆ ನಾವೆಲ್ಲ ಅವಾಗಿಂದ ರಮೇಶ್ ಕುಮಾರ್ ಅಧ್ಯಕ್ಷ ಆಗಿದ್ದಾಗ ಮಾಡಿದೀವಿ. ರಘುಪತಿ ಅವರು, ಚಂದ್ರಗೌಡ ಹೇಳಿದ್ದಲ್ಲ, ಎಲ್ಲ ಅವಾಗಿಂದ ನಾವೆಲ್ಲ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ವಿ. ಅವಾಗಿಂದ ಮಾಡ್ತಾ ಇದ್ವಿ. ಅದನ್ನ ಗಣನೆ ತಗೊಂಡು ಹೊರತಾಗಿ ಬರೀ ಜಾತಿ ಗಣನೆ ತಗೊಂಡು ಬರೀ ಜಾತಿ ಮಾಡಿದ್ರೆ ಅದೇನು ಪ್ರಯೋಜನ ಆಗಲ್ಲ. ಜಾತಿ ನಾನು ಯಾವಾಗ್ಲೂ ಅಷ್ಟೇ ರಾಜಕೀಯ ಒಳಗೆ ನಾವೆಲ್ಲ ಬಸವಣ್ಣ ತತ್ವ ವಹಿಸ್ಕೋಬೇಕು. ಜಾತಿ ನೋಡಕ್ ಹೋಗಬಾರ್ದು, ಪ್ರತಿಭೆ ನೋಡ್ಬೇಕು ಮತ್ತು ಅವ್ರ ಪಕ್ಷಕ್ಕೆ ನಿಷ್ಠೆ ನೋಡ್ಬೇಕು, ನೋಡಿ ಕೊಡ್ಬೇಕು ಅಂತ ನಂದೇ ಅಭಿಲಾಷೆ. ಸರ್, ಈಗ ಒಂದು ಮಾತಿತ್ತು ಸರ್ ಹಿಂದೆ, ಅಂದ್ರೆ ಏನೋ ಇರ್ತಕ್ಕಂಥ ಕ್ಯಾಬಿನೆಟ್ ಇರ್ತಕ್ಕಂಥ ಕೆಲವೊಂದು ಸಚಿವರನ್ನ ಕೈ ಬಿಟ್ಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಾರೆ. ಆದ್ರೆ ಫಸ್ಟ್ನೇ ಟೈಮ್ ಕ್ಯಾಬಿನೆಟ್ ರಚನೆ ಆದಾಗ ಯತೀಂದ್ರ ಅವರು ಎಲ್ಲರೂ ಹಳಬರಿಗೆ ಮನೆ ಆಗ್ತವೆ. ಈಗ ಪಕ್ಷದಲ್ಲಿ ಹಳಬರು ಕಾಣ್ತಾ ಇಲ್ಲ. ಅದಕ್ಕಾದ ಈಗ ನಾವು ಮೊದಲನೇ ಸರಿ ರಾಜ್ಯಸಭಾ ವಿಸ್ತರಣೆ ಆದಾಗ ಸಿದ್ದರಾಮಯ್ಯ ಅವ್ರ ಜೊತೆ ಆದಾಗ ನಾವು ಇವ್ರಿಗೆ ಬೀಟ್ ಮಾಡಿದ್ವಿ, ಸುರ್ಜೇವಾಲಾ ಅವ್ರಿಗೆ. ಏನ್ ಸ್ವಾಮಿ ಆದ್ರೆ ಹೆಂಗೆ ಅಂತ ಅವ್ರೇನ್ ಹೇಳಿದ್ರು, ಇಲ್ಲಪ್ಪ ನಾವು ಕರೆಕ್ಟ್, ವಾಟ್ ಯು ಆರ್ ಟೆಲ್ಲಿಂಗ್ ಇಸ್ ಕರೆಕ್ಟ್. We will, after 2.5 years, will retain only 4 or 5 senior ministers and we'll give chance for everybody. ಅಂತಂದ್ರು. After completion 5 years, they should have given chance to everybody ಅಂತ ಹೇಳಿದ್ದಾರೆ. ಮೊನ್ನೆ ಕೂಡ ಅದೇ ಹೇಳಿದ್ವಿ. ಮೊನ್ನೆ ಡೆಲ್ಲಿಗೆ ಹೋಗಿದ್ವಿ ನಾವು 20 ಜನ. ಅವಾಗ ಕೂಡ ಅದೇ ಹೇಳಿದ್ವಿ, ನೀವು ಮಾತಾ ಕತೆ ನಡ್ಕೋಬೇಕು. ನಮಗೂ ಅಧಿಕಾರ ಕೊಟ್ರೆ ನಾವು ಅಧಿಕಾರ ಚಲನೆ ಮಾಡೋದು ಸಾಮರ್ಥ್ಯ ಇದೆ. ನೀವು ಮಾಡಿಕೊಟ್ರೆ ತಾನೇ ನಾವು ಸಾಮರ್ಥ್ಯ ತೋರಿಸೋದು. ಆಮೇಲೆ ಎಲ್ಲರಿಗೂ ಅವಕಾಶ ಆಗ್ಬೇಕು. ಆದವ್ರೆ 5 ಸರಿ, 6 ಸರಿ, 7 ಸರಿ, 8 ಸರಿ ಅವರೇ ಮತ್ತೆ ನಾವ್ಯಾಕೆ ಏನ್ಬೇಕು ಅಲ್ವಾ? ನಾವ್ ಇರ್ಲೇಬೇಕಾಗತ್ತೆ. ಇರ್ಲೇಬೇಕು. 3.5 ವರ್ಷ ಮುಗ್ದೋಗಿದೆ. ಉಳಿಯೋದು ಇನ್ನು 1.5 ವರ್ಷ ಕೊಡೋದು ತಡ ಯಾಕೆ? ಇನ್ನೂ ತಡ ಆಗ್ತದೆ. ಯಾವ್ದೇ ಕಾರಣಾಂತರಗಳಿಂದ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಸ್ವದೇಶಿ ಪ್ರಯಾಣ ವಿದೇಶಿ ಪ್ರಯಾಣ ಮಾಡೋದ್ರಿಂದ ಸ್ವಲ್ಪ ತಡ ಆಗಿದೆ. ನಾಳೆ ಬರ್ತಾರೆ ಅಂತ ಒಂದು ದೊಡ್ಡ ನಮಗೆ ಇನ್ಫಾರ್ಮೇಶನ್. ನಾಳೆ ಬಂದ್ಮೇಲೆ 2-3 ದಿನಕ್ಕೆ ಫೈನಲ್ ಆಗ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ.